ಚೀನಾ ಯುಎಸ್ ತಂಪು ತಂಪು ಯುದ್ಧದ ಸುಸ್ಥಿರ ಸಮತೋಲನ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಒಂದನೆಯ ದಿನ ವೀರಾವೇಶ, ಎರಡನೆಯ ದಿನ 60ರ ಬದಲು 10% ಚೀನಾಗೆ ಸರಕಿಗೆ ಸುಂಕ. ಏನಾಯಿತು ಈ ಟ್ರಂಪರಿಗೆ? ನೋಡೋಣ ಬನ್ನಿ. ಚುನಾವಣಾ ಪ್ರಚಾರದ ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಸರಕುಗಳ ಮೇಲೆ 60% ಹೊಸ ಸುಂಕ ಹಾಕುವುದಾಗಿ ಹೇಳಿದ್ದರು. ಯುಎಸ್ಎ ಅಧ್ಯಕ್ಷರಾದ ಎರಡನೆಯ ದಿನ ಚೀನಾದ ಸರಕುಗಳ ಮೇಲೆ 10% ಸುಂಕವನ್ನು ಏರಿಸಿದ್ದಾರೆ. ಫೆಬ್ರವರಿ 1ರಂದು ಇದು ಜಾರಿಗೆ ಬಂದರೂ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಏಕೋ ಕಾಣೆ. ಈ ರಾಜಕೀಯದಲ್ಲಿ ಎಂದರೆ ತಪ್ಪಿಲ್ಲ. ಇಂದು ಒಂದು ದೇಶವನ್ನು ಇನ್ನೊಂದು ದೇಶ ಅವಲಂಬಿಸಿಯೇ ಇದೆ. ಮೂರನೆಯ ಮಹಾಯುದ್ಧ ನಡೆಯದಿರಬಹುದು, ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಚೀನಾ ನಡುವೆ ಮತ್ತೊಂದು ಶೀತಲ ಸಮರ ಆರಂಭವಾಗಿದೆ. ಅದರಿಂದ ಅತಿ ಶೀತಕ್ಕೆ ಒಳಗಾಗುವವರು ಯಾರು ಎಂದು ಈಗಲೇ ಹೇಳುವುದು ಸಾಧ್ಯವಿಲ್ಲ. 2 ಮಹಾಯುದ್ಧಗಳಿಂದ ಹಣದ ಹಿಡಿತ ಕಳೆದುಕೊಂಡ ಬ್ರಿಟನ್ ಯುಎಸ್ಎಗೆ ಅಡವು ಒಪ್ಪಿಸಿದ್ದರಿಂದ ಅಮೆರಿಕನ್ ಡಾಲರ್ ಪ್ರಪಂಚದಲ್ಲಿ ಪ್ರಮುಖ ವಿನಿಮಯದ ಹಣವಾಯಿತು. ಕೆಲವು ದೇಶಗಳು ಡಾಲರ್ ಹೊಂದಿವೆಯಾದರೂ ಯುಎಸ್ಎ ಡಾಲರ್ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ. ಈಗ ಯುಎಸ್ಎಯ $1ಗೆ ಭಾರತದ ರೂಪಾಯಿ 86.55 ಮೌಲ್ಯವಿದೆ. ಆಸ್ಟ್ರೇಲಿಯಾದ ಡಾಲರ್, ಕೆನಡಾದ ಡಾಲರ್, ಹಾಂಗ್ಕಾಂಗ್ ಡಾಲರ್, ಗಯಾನಾದ ಡಾಲರ್, ಜಮೈಕಾನ್ ಡಾಲರ್, ಕಿರಿಬಾತಿ ಡಾಲರ್ ಇತ್ಯಾದಿ ಇದ್ದರೂ ಅವುಗಳ ಮೌಲ್ಯ ಕಡಿಮೆ. ಉದಾಹರಣೆಗೆ ಒಂದು ಹಾಂಗ್ಕಾಂಗ್ ಡಾಲರ್ನ ಮೌಲ್ಯವು ರೂಪಾಯಿ 11.10 ಆಗಿದೆ. ಟ್ರಂಪ್ ಅವರ ನಿರ್ಧಾರಗಳ ವಿರುದ್ಧ ಆರಂಭದಲ್ಲೇ ಅವರ ದೇಶದಲ್ಲೇ ಸಾಕಷ್ಟು ವಿರೋಧವು ಎದುರಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ 22 ರಾಜ್ಯಗಳ ಅಟಾರ್ನಿ ಜನರಲ್ಗಳು ಅಲ್ಲೇ ಹುಟ್ಟಿದ ಮಗುವಿಗೆ ನೇರ ಪೌರತ್ವ ಇಲ್ಲ ಎಂಬುದನ್ನು ವಿರೋಧಿಸಿ ಕೋರ್ಟಿಗೆ ಹೋಗಿದ್ದಾರೆ. ಈಗ ಚೀನಾ ತನ್ನದೇ ಬಲವನ್ನು ಮತ್ತು ಮಿತ್ರ ಬಲವನ್ನು ಹೊಂದಿರುವುದರಿಂದ ಅದು ಮತ್ತಷ್ಟು ಗಟ್ಟಿತನ ತೋರಲು ಅವಕಾಶವಿದೆ. ಹಿಂದೆ ಸೋವಿಯತ್ ಯೂನಿಯನ್ ಹಾಗೂ ಯುಎಸ್ಎ ನಡುವೆ ಶೀತಲ ಸಮರ ಇತ್ತು. ಸೋವಿಯತ್ ಒಡೆದ ಮೇಲೆ ರಷ್ಯಾ ಆ ಬಲ ಮತ್ತು ಬೆಂಬಲದ ದೇಶಗಳ ಪಟ್ಟಿಯನ್ನು ಗಟ್ಟಿ ಹೊಂದಿಲ್ಲವಾದ್ದರಿಂದ ಯುಎಸ್ಎಗೆ ಎದುರಿಲ್ಲ ಎಂಬ ಸ್ಥಿತಿ ಎದುರಾಗಿತ್ತು. ಕಳೆದೆರಡು ದಶಕಗಳಲ್ಲಿ ಹೊಸ ಶಕ್ತಿಯಾಗಿ ಬೆಳೆದ ಚೀನಾ ಯುಎಸ್ಎ ಜೊತೆಗಿನ ತಂಪು ಯುದ್ಧಕ್ಕೆ ಎದುರಾಳಿಯಾಗಿ ಬೆಳೆದಿದೆ. ಬೈಡನ್ ಸರ್ಕಾರ ಕೂಡ ಚೀನಾವನ್ನೇ ತನ್ನ ಆದ್ಯ ಎದುರಾಳಿ ಎಂದು ಊರ್ಬಲಿ ಬಂದಿತ್ತು. ಈಗ ಅಮೆರಿಕಕ್ಕೆ ಹಲವು ಕೊಕ್ಕೆಗಳು ಬ್ರಿಕ್ಸ್ ತನ್ನದೇ ಹಣವನ್ನು ವಿನಿಮಯ ಹೊಂದಲು ಯೋಚಿಸಿರುವುದು. ಬ್ರಿಕ್ಸ್ ದೇಶಗಳು ಎಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ತೆಂಕಣ ಆಫ್ರಿಕಾ. ಆದರೆ ಇದಕ್ಕೆ ಸಹದೇಶಗಳಾಗಿ, ಅತಿಥಿ ದೇಶಗಳಾಗಿ ಹಲವು ದೇಶಗಳು ಇದೆ. ಅವುಗಳಲ್ಲಿ ಕೆಲವು ಯುಎಸ್ಎಯ ಗೆಳೆತನದ ದೇಶಗಳಾಗಿದೆ. ಯುರೋಪ್ ದೇಶಗಳು ಕೂಡ ತಮ್ಮ ಯೂರೋ ಹಣವನ್ನು ಹೆಚ್ಚಿನ ವಿನಿಮಯಕ್ಕೆ ಬಳಸಲು ಆರಂಭಿಸಿದೆ. ಅದು ಕೂಡ ಡಾಲರ್ ಬಲವನ್ನು ಕುಗ್ಗಿಸಬಹುದು. ಪ್ರಾದೇಶಿಕ ಸಮಗ್ರ ಹಣಕಾಸು ಪಾಲುದಾರಿಕೆಯು ಏಷ್ಯಾ ಮತ್ತು ಶಾಂತಸಾಗರದ ದೇಶಗಳ ಸುಸ್ಥಿರ ಆರ್ಥಿಕತೆಗೆ ಸಂಬಂಧಿಸಿರುವುದರಿಂದ ಇದು ಡಾಲರಿಗೆ ಸವಾಲಾಗುವುದು ಖಂಡಿತ. ಅದೇಕೆ ಹಾಗೆ? ನೋಡೋಣ ಬನ್ನಿ. ಇತ್ತ ಚೀನಾ RCEP ಪ್ರಾದೇಶಿಕ ಸಮಗ್ರ ಹಣಕಾಸು ಪಾಲುದಾರಿಕೆ ಕೂಟವನ್ನು ಕಟ್ಟಿಕೊಂಡಿದೆ. 2022ರ ಜನವರಿಯಲ್ಲಿ ಹುಟ್ಟಿದ ಇದರಲ್ಲಿ ಏಷ್ಯಾ ಪೆಸಿಫಿಕ್ನ 15 ದೇಶಗಳು ಇದೆ. ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ ಮೊದಲಾದವುಗಳು ಕೂಡ ಇದೆ. ಈ 4 ದೇಶಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳೂ ಆಗಿದೆ. ಆದರೆ ಪ್ರಾದೇಶಿಕ ವ್ಯಾಪಾರದಲ್ಲಿ ಅವು ಕೈಜೋಡಿಸಿಕೊಳ್ಳುವುದು ಸಾಧ್ಯವಿಲ್ಲ. ಈಗ ಈ ಕೂಟದಲ್ಲಿ ಚೀನಾವೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. RCEP ಕೂಟದ ಈ 15 ದೇಶಗಳು ಪ್ರಪಂಚದ GDPಯ 30% ಹೊಂದಿರುವುದರಿಂದ ಇದರ ಬಲವನ್ನು ಯುಎಸ್ಎ ದೂಡಿಬಿಡುವುದು ಸಾಧ್ಯವಿಲ್ಲ. ಮುಂದಿನ 20 ವರ್ಷಗಳಲ್ಲಿ ತಮ್ಮ ನಡುವೆ 90% ವಸ್ತುಗಳ ಮಾರಾಟವನ್ನು ಸುಂಕ ಇಲ್ಲದವಾಗಿ ಮಾಡುವ ಗುರಿಯನ್ನು ಸಹ RCEP ಹೊಂದಿದೆ. ಇದರ ಜೊತೆಗೆ ಅರಬ್ ನಾಡಿನಲ್ಲಿ ಚೀನಾದ ಒಳಗೊಳ್ಳುವಿಕೆಯನ್ನು ಲೆಕ್ಕ ಹಾಕಬೇಕಾಗುತ್ತದೆ. JCC ಕೊಲ್ಲಿ ಸಹಕಾರ ಪರಿಷತ್ನ ಜೊತೆಗೆ ಚೀನಾ ತನ್ನನ್ನು ಬೆಸೆದುಕೊಂಡಿದೆ. ಚೀನಾ ಮತ್ತು ಅರಬ್ ದೇಶಗಳ ನಡುವಣ ವ್ಯಾಪಾರ ವ್ಯವಹಾರವು 2004ರಲ್ಲಿ $36.7 ಬಿಲಿಯನ್ ಇದ್ದುದು 2022ರ ಹೊತ್ತಿಗೆ $431.4 ಬಿಲಿಯನ್ ಏರಿಕೆಯಾಗಿದೆ. ಚೀನಾ ತನ್ನ ವ್ಯಾಪ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳುತ್ತಿದೆ ಎನ್ನುವುದು ಇದರಿಂದಲೇ ಸ್ಪಷ್ಟ. ನೆರೆಯ ಕೆನಡಾ ಜೊತೆಗೆ ಬರುತ್ತಲೇ ಜಗಳ. ಮಧ್ಯ ಅಮೆರಿಕದ ದೇಶಗಳೊಡನೆ ಇರುವ ವೈಷಮ್ಯಕ್ಕೆ ಉಪ್ಪು.
ಪನಾಮಾ ಕಾಲುವೆ ವಶಪಡಿಸಿಕೊಳ್ಳುವ ಎಂಬ ಟ್ರಂಪ್ ಹೇಳಿಕೆಯನ್ನು ಪ್ರಶ್ನಿಸಿ ಪನಾಮಾ ದೇಶವು ವಿಶ್ವಸಂಸ್ಥೆಗೆ ಕಾಗದ ಬರೆದಿದೆ. ಚೀನಾವು ಲ್ಯಾಟಿನ್ ಅಮೆರಿಕದ ಜೊತೆಗೂ ವ್ಯಾಪಾರ ವ್ಯವಹಾರವನ್ನು ಇತ್ತೀಚೆಗೆ ಏರಿಸಿಕೊಂಡಿದೆ. ಲ್ಯಾಟಿನ್ ಅಮೆರಿಕದ ದೇಶಗಳ ರಾಜಕೀಯದಲ್ಲಿ ಕೈ ಹಾಕುವ ಮೂಲಕ ಯುಎಸ್ಎ ಅಲ್ಲೆಲ್ಲ ನಂಬಿಕೆಯನ್ನು ಕಳೆದುಕೊಂಡಿದೆ. ಅದನ್ನು ಚೀನಾ ಮುಂದಿನ ದಿನಗಳಲ್ಲಿ ತನ್ನ ಪರ ಬಳಸಿಕೊಳ್ಳುವ ಸಾಧ್ಯತೆ ಇದೆ. LAC ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಪ್ರದೇಶದಲ್ಲಿ ಚೀನಾವು $138 ಬಿಲಿಯನ್ ಅನ್ನು ಸಾಲ ನೀಡಿದೆ. ಅದರಲ್ಲಿ ಸಬ್ಸಿಡಿಯನ್ನು ಕೊಟ್ಟಿದೆ ಎನ್ನಲಾಗಿದೆ. ಇತ್ತೀಚೆಗೆ ಈ ಪ್ರದೇಶದಲ್ಲಿ ಚೀನಾವು ವ್ಯಾಪಾರವನ್ನು $445 ಬಿಲಿಯನ್ ವೃದ್ಧಿಸಿಕೊಂಡಿದೆ. ಇನ್ನು ಚೀನಾ ಮತ್ತು ಭಾರತದ್ದು ಬುದ್ಧರ ಕಾಲದಿಂದ ಪ್ರೀತಿ ಭೀತಿ ಮಾದರಿಯ ಸಂಬಂಧ. ಬ್ರಿಕ್ಸ್ ಕೂಟದಲ್ಲಿ ಈ ಎರಡು ದೇಶಗಳು ಇದೆ. ಎರಡು ದೇಶಗಳ ನಾಯಕರು ಪರಸ್ಪರ ಭೇಟಿಯಾಗುತ್ತಾರೆ ಮತ್ತು ಮಾತಾಡುತ್ತಾರೆ, ಗಡಿತ ಕರಾರು ಮಾಡುತ್ತಿರುತ್ತಾರೆ. ಯುಎಸ್ಎ ಈಗ ತನ್ನನ್ನು ತಾನು ಇವೆರಡು ನಾಡುಗಳಿಂದಲೂ ದೂರಕ್ಕೆ ಒಯ್ಯಲು ನೋಡಿದಲ್ಲಿ ಈ ಎರಡು ದೇಶಗಳು ಯುಎಸ್ಎ ವಿರುದ್ಧ ಕೂಟವಾಗಬಹುದು. ಆಗ ರಷ್ಯಾ, ಬ್ರೆಜಿಲ್ ಸೇರಿ ಈ ಕೂಟದ ಹಿತಾಸಕ್ತಿ ಕೂಡ ಏಷ್ಯಾ, ತೆಂಕಣ ಅಮೆರಿಕ ಮತ್ತು ಆಫ್ರಿಕಾ ಕಡೆಗೆ ಇರುತ್ತದೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸುಸ್ಥಿರ ಅಭಿವೃದ್ಧಿಯಲ್ಲಿ ಕಳೆದೆರಡು ದಶಕಗಳಲ್ಲಿ ಚೀನಾವು ಒಂದೇ ಏಳಿಗೆಯನ್ನು ಉಳಿಸಿಕೊಂಡಿದ್ದರೆ ಯುಎಸ್ಎ ಹಿಂದಿನ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿಲ್ಲ ಎಂಬುದು ಸ್ಪಷ್ಟ. ಅದಕ್ಕೆ ಈಗ ಜಾಗತಿಕ ಆರೋಗ್ಯ ಸಂಸ್ಥೆಗೆ ದೇಣಿಗೆ ನೀಡಿ ದೊಡ್ಡ ಮನುಷ್ಯ ಎನಿಸಿಕೊಳ್ಳುವುದು ಬೇಕಾಗಿಲ್ಲ. ಸೋವಿಯತ್ ಯೂನಿಯನ್ ಮುಖ್ಯವಾಗಿ ಯುರೋಪ್ ದೇಶವೇ ಆಗಿತ್ತು, ಆಗಿದೆ ಕೂಡ. ಆದರೆ ಚೀನಾವು ಏಷ್ಯಾದ ದೇಶವಾಗಿರುವುದರಿಂದ ಪಶ್ಚಿಮದ ಮತ್ತು ಪೂರ್ವದ ನಡುವೆ ಶಕ್ತಿ ಸಮತೋಲನ ಹಾಗೂ ಆರ್ಥಿಕತೆ ಸಮತೋಲನ ಸಾಧ್ಯವಾಗಬಹುದು ಎಂಬುದು ಒಂದು ದೂರದ ನೋಟ. ಪಾಶ್ಚಾತ್ಯ ಸಂಪತ್ತಿನ ಎದುರು ಏಷ್ಯಾ ಹಿಂದೆ, ಆಫ್ರಿಕಾ ಮತ್ತೂ ಹಿಂದೆ ಎಂಬ ಸ್ಥಿತಿ ಮುಂದಿನ ದಿನಗಳಲ್ಲಿ ಬದಲಾಗುವುದಕ್ಕೆ ಈ ಹೊಸ ಶೀತಲ ಸಮರ ದಾರಿ ಮಾಡಬಹುದು. ಯುಎಸ್ಎ ಚೀನಾ ಒಳಕದನವು ಏಷ್ಯಾ ಮತ್ತು ಪಾಶ್ಚಾತ್ಯ ದೇಶಗಳ ನಡುವೆ ಶಕ್ತಿ ಸಮತೋಲನ ತಂದಲ್ಲಿ ಒಂದಷ್ಟು ಮಟ್ಟಿಗೆ ಜಾಗತಿಕ ಏರುಪೇರು ಮಾಸಿ ಹೋಗುತ್ತದೆ ಎನ್ನುತ್ತಾ ಚೀನಾ ಯುಎಸ್ ತಂಪು ಯುದ್ಧದ ಸುಸ್ಥಿರ ಸಮತೋಲನ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ನಮಸ್ಕಾರಗಳು.